ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದನ್ನೇನು ಕಾಣ್ತಾ ಇದ್ದೇವೆ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಕೃಷಿಗೆ ಯೋಗ್ಯವಾಗದೇ ಇರತಕ್ಕಂಥ ಭೂಮಿಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ರೈತರು ಉತ್ತಮವಾದಂಥ ರೀತಿಯ ಕೃಷಿಗ ವೃತ್ತಿಯನ್ನು ಮಾಡಿ ಆರ್ಥಿಕವಾಗಿ ನೆಮ್ಮದಿಯಿಂದ ಇರತಕ್ಕಂಥ ಕುಟುಂಬಗಳನ್ನು ಒಕ್ಕೂಡಿಸ್ತಂಥದ್ದು ಈಗಿನ ಸರ್ಕಾರದಲ್ಲಿ ನಾವೇನು ಕಾಡ್ತಾ ಇದ್ದೇವೆ. ಯಾವುದೇ ಒಂದು ಅಭಿವೃದ್ಧಿಯ ಹೆಸರಿನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜನತೆಯ ಮೇಲೆ ಒತ್ತಡ ಹಾಕಿ ಪೊಲೀಸ್ನ ಇಲಾಖೆಯವರನ್ನ ಅವ್ರ ಮೇಲೆ ಭಯ ಹುಟ್ಟತಕ್ಕಂಥ ರೀತಿಯಲ್ಲಿ ದುರುಪಯೋಗಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಸ್ವೇಚ್ಛಾಚಾರವಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಇಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಭಾಳ ಕಡೆ ನಡೆದಿದೆ. ಆ ಒಂದು ಭಾಗವಾಗಿ ಇವತ್ತು ಬೈರಮಂಗಲ ಮತ್ತು ಈ ಭಾಗದ 8 ಹಳ್ಳಿಗಳೇನಿದೆ ನನ್ನ ಮೇಲೆ ಇವತ್ತು ನೇರವಾಗಿ ಆಪಾದನೆ ಮಾಡ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾನು 2006ರಲ್ಲಿ ಬೆಂಗಳೂರು ನಗರದ ಜನಸಂದಣಿಯ ಒತ್ತಡವನ್ನು ನೋಡಿ ಬೆಂಗಳೂರು ಹೊರವಲಯದ 5 ಭಾಗದಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು, ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ 2006. ಆ ಸಂದರ್ಭದಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹಲವಾರು ರೀತಿಯ ತೀರ್ಮಾನಗಳನ್ನು ಕೊಟ್ಟಿದ್ದೇನೆ. ನಾನು ಪಬ್ಲಿಸಿಟಿ ತಗೊಳ್ಳಿಲ್ಲ ಅಷ್ಟೇ, ಜಾಹೀರಾತನ್ನ. ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟು ಬಿಡದಿಯ ಭಾಗದಲ್ಲಿ 8 ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು, ಅದನ್ನು ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಮಾಡ್ತಕ್ಕಂಥ ತೀರ್ಮಾನ ಆಗಿದ್ದು ಅದನ್ನು ನಾವು ಮುಂದುವರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ನೀರಾವರಿಯ ಸೌಲಭ್ಯಗಳಿರಲಿಲ್ಲ. ಅಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಪಾದನೆಯನ್ನು ಮಾಡಲಿಕ್ಕಾಗದೆ ಅವತ್ತಿನ ಒಂದು ಪರಿಸ್ಥಿತಿಗಳಿದ್ದಿದ್ದೇ ಬೇರೆ. ನಾನು ಅವತ್ತು ಸಹ ಜನವಿರೋಧಿಯ ತೀರ್ಮಾನ ಮಾಡಲಿಕ್ಕೆ ಹೋಗಿಲ್ಲ. ಅವತ್ತು ಸಹ ಜನತೆಯ ತೀರ್ಮಾನಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದು. ಈಗ ನಮ್ಮ ಒಂದು ಕಾಲದಲ್ಲಿ 18ರಲ್ಲಿ ಮಂಜು ಅವರು ಶಾಸಕರಾದ ಮೇಲೆ ಇಲ್ಲಿ ಅವರು ಬಂದು ನನ್ನ ಮುಂದೆ ಹೇಳಿದಂಥ ಹಿನ್ನೆಲೆಯಲ್ಲಿ ನೀರಾವರಿಯ ಸೌಲಭ್ಯಗಳನ್ನು ಈಗೇನು ಮಾಡಿದ್ದೇವೆ, ಜನತೆ ನೆಮ್ಮದಿಯಿಂದ ಇದ್ದಾರೆ. ಇಲ್ಲಿ ಹಸುಗಳನ್ನು ಸಾಕಿದ್ದಾರೆ, ಉತ್ತಮ ಮತ್ತು ಇಲ್ಲೇ ನೋಡ್ತಾ ಇದ್ದೀರಿ, ಬೆಳೆ ಬೆಳೆದು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಇಂಥ ಒಂದು ಫಲವತ್ತಾದ ಭೂಮಿಯಲ್ಲಿ ರೈತರು ಒಳ್ಳೆಯ ಬದುಕನ್ನು ಇವತ್ತೇನು ಕಂಡಿದ್ದಾರೆ. ಅಂಥ ರೈತರ ಭೂಮಿಗಳನ್ನು ಇವತ್ತು ಏನ ತರ್ತೀವಿ, ಅದು ತರ್ತೀವಿ, ಇದು ತರ್ತೀವಿ ಅಂತ ಹೇಳಿ ಸರ್ಕಾರದಲ್ಲೇ ₹1 ದುಡ್ಡಿಟ್ಟುಗಳಿದೆ. ರೈತರ ಭೂಮಿನೇ ಒಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ. ಇದಕ್ಕೆ ನಮ್ಮ ವಿರೋಧ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಹೇಳ್ತೇನೆ, ಪಕ್ಕದ ಈಗಲ್ಟನ್ ಏನಿದೆ ಆ ಈಗಲ್ಟನ್ನನ್ನು ಇವತ್ತು ಒಂದು 60-70 ಎಕರೆ ಭೂಮಿಯ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟರು. ಒಬ್ಬೊಬ್ಬ ಜಿಲ್ಲಾಧಿಕಾರಿ ಒಂದೊಂದು ದರವನ್ನು ನಿಗದಿ ಮಾಡ್ತಾರೆ. ಒಂದು 8-10 ವರ್ಷ ನಡೀತು. ಅಲ್ಲೂ ಯಾವ್ಯಾವ ಅಧಿಕಾರಿಗಳು ಅವರ ಹತ್ರ ಈಗಲ್ಟನ್ನಲ್ಲಿ ಮಾಡಿರ್ತಕ್ಕಂಥ ನಿವೇಶನಗಳನ್ನು ಕೊಡು, 2 ನಿವೇಶನ ಕೊಡು, ಇಷ್ಟು ದುಡ್ಡು ಕೊಡು, ಅದು ಕೊಟ್ಟರೆ ನಿಮ್ಗೆ ರೇಟ್ ಫಿಕ್ಸ್ ಮಾಡ್ತೀವಿ, ಈ ರೀತಿ ಹೇಳ್ಕೊಂಡು 2-3 ಜಿಲ್ಲಾಧಿಕಾರಿಗಳು ಬದಲಾವಣೆ ಅದರಲ್ಲಿ. ನಂತರ ಇದೇ ಸಿದ್ದರಾಮಯ್ಯ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ ಇದು.
ಇವತ್ತೇನು ಇಲ್ಲಿ 2.25 ಲಕ್ಷ 2,42 2,24 ಹೇಳ್ತಾವ್ರಲ್ಲ. ಇದೇ ಸಿದ್ದರಾಮಯ್ಯ ಸರ್ಕಾರ ಅವರ ಸರ್ಕಾರದ ಸಚಿವ ಸಂಪುಟ ದರವನ್ನು ನಿಗದಿ ಮಾಡಿದ್ದು ಈಗಲ್ಟನ್ಗೆ ಆ ಖರಾಬ್ ಲ್ಯಾಂಡಿಗೆ 13 ಕೋಟಿ ಎಕರೆಗೆ ಫಿಕ್ಸ್ ಮಾಡಿದ್ದಾರೆ. 968 ಕೋಟಿ ಹಣ ಕಟ್ಟು ಅಂತ ಹೇಳಿದ್ರು ಅವನಿಗೆ. ಇದೇ ಸರ್ಕಾರ ಅಲ್ಲಿ 13 ಕೋಟಿ ಫಿಕ್ಸ್ ಮಾಡಿ ರೈತರ ಭೂಮಿಗೆ 2 ಕೋಟಿ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಿ ಶಿವಕುಮಾರ್ ಅವರೇ? ನೀವೇ ತಾನೇ ಫಿಕ್ಸ್ ಮಾಡಿದ್ದಲ್ಲಿ 13 ಕೋಟಿ, ಮರ್ತು ಬಿಟ್ರೆ ಅದನ್ನ ಕೊಡಿ. ನೀವು ತಗೊಳ್ಳೋದಿದ್ದೀರ 13 ಕೋಟಿ ಕೊಡಿ ರೈತನಿಗೆ. ಅವರೆಲ್ಲ ಬೇರೆ ಕಡೆ ಇನ್ನೊಂದು ಸ್ವಲ್ಪ 10 ಎಕರೆನೋ 20 ಎಕರೆ ಲ್ಯಾಂಡ್ ತಗೊಂಡು ಬದುಕ್ತಾರೆ ಅವರು. ಅವ್ರನ್ನ ಎಲ್ಲಿಗೆ ತಗೊಂಡು ಹೋಗ್ತೀರಿ? ನೀವು ಕೂಡ 50%ಗೆ ಎಷ್ಟು ವರ್ಷ ಕಾಯ್ಬೇಕು? ಇದು ಇರ್ತಕ್ಕಂಥ ಸಮಸ್ಯೆ. ಅದರಿಂದ ರೈತರು ಇಷ್ಟು ದಿವಸಗಳಿಂದ ಮನವಿ ಕೊಡ್ಲಿಕ್ಕೆ ಹೋದ್ರೆ ಕೂರ್ಸಿ ಸೌಜನ್ಯಕ ಅವ್ರನ್ನ ಮಾತಾಡಿಸ್ತಿಲ್ಲ, ಕದ್ದೊಯ್ತಾರೆ ಮುಖ್ಯಮಂತ್ರಿಗಳು. ಮಾತಾಡಿಸ್ತಾರೆ ರೈತರ ಹತ್ರ. ಡಿಸಿಎಂ ಕೂಡ ಜೋರ್ ಮಾಡಿದ್ರು. ಅವ್ರು ರೈತರನ್ನ ಬಾಡಿಗೆ ಜನ ಅಂದ್ರು. ಅವರ ಪದ ಬಳಕೆ ನೋಡಿದ್ದೇನೆ ನಾನು. ರೈತರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೀರಿ ಅಂತೇಳಿ ಇದರಿಂದ ನೀವು ತಿಳ್ಕೊಂಡಿದ್ದೀರಿ ಏನೋ ದೊಡ್ಡ ಮಟ್ಟದಲ್ಲಿ ಲೂಟಿ ಕೆಲಸಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತಿದೆ ಅಂತೇಳಿ. ಆ ಲೂಟಿ ಹೊಡೆಯತಕ್ಕಂಥದ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೌನ ಸಮ್ಮತಿ ಕೂಡ ಪ್ರಶ್ನೆ ಇಲ್ಲ. ರೈತರ ಪರವಾಗಿ ನಾವಿದ್ದೇವೆ. ನೀವು 2028ಕ್ಕೆ ಮತ್ತೆ ನಮ್ಮ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದೀರಿ. ನನಗೆ ಸಿಎಂ ಏನ್ ಹೇಳಿದ್ದಾರೆ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈಗ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದರು. ಸದ್ಯ ಇವತ್ತು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನು ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತಿ. ಈಗ ಯಾಕೆಂದ್ರೆ 18ರಲ್ಲಿ ಮುಖ್ಯಮಂತ್ರಿ ಅವ್ರ ಅಪ್ಪನಾಣೆ ಆಗಲ್ಲ ಅಂದ್ರಲ್ಲ, ನಮ್ಮ ಮನೆ ಬಾಗಿಲಿಗೆ ಅವರೇ ಬಂದ್ರು. ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ. ಏನಣ್ಣ ಏನಣ್ಣ ಬಿಜೆಪಿ ಮತ್ತು JDS ಮೈತ್ರಿ ಸರ್ಕಾರ, NDA ಸರ್ಕಾರ ಇರುತ್ತೆ. ನಾನೀಗಾಗಲೇ 100 ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ. ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಈಗಾಗಲೇ ಶುರು ಆಗಿದೆ. ಆದ್ರೆ ನಾನು ಸಭೆಗಳಲ್ಲಿ ನೇರವಾಗಿ ಹೇಳಿದ್ದೇನೆ. ನೆನ್ನೆ 2 ಲಕ್ಷ ಜನ ಇದ್ದಂಥ ಸಭೆಯಲ್ಲಿ ಹೇಳಿದ್ದೇನೆ, ನಾನು ಮುಖ್ಯಮಂತ್ರಿ ಆಗೋದು ನನಗೆ ಮುಖ್ಯ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನತಾ ಸರ್ಕಾರ ಬರಬೇಕು. ಇವತ್ತು ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಸರ್ಕಾರ ತರಬೇಕು. ಇಂಥ ಒಂದು ಭ್ರಷ್ಟ ಕೂಲಗೆಟ್ಟು ಸರ್ಕಾರ ಕಿತ್ತಾಗಬೇಕು ಅನ್ನೋದು ನನ್ನ ಹೋರಾಟ. ಸರ್, ನಿಮ್ಮ ಆಯ್ಕೆ ಸರ್ ರಾಮನಗರ ಜಿಲ್ಲೆ ಆಗಿರುತ್ತಾ ಮಂಡ್ಯ ಜಿಲ್ಲೆ ಆಗಿರುತ್ತೆ ಸರ್? ಯಾಕಂದ್ರೆ ಅದು ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ನಿಲ್ಲೇಬೇಕು ಅಂತ ಆಟ ಆಡಿದ್ರು. ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜುನ. ಆದರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯ್ತು ಮಂಡ್ಯದಲ್ಲಿ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ. ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಹೋಗಲಿಲ್ಲ. ಅವರೇ ಚುನಾವಣೆ ನಡೆಸಿ ನನ್ನನ್ನು 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ನನ್ನ ಅಂತಿಮವಾದಂಥ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾನೆ ಅಂತಾರೆ. ಈ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಈ ಮಣ್ಣಿಗೆ ಹೋಗಬೇಕಾದ್ರೆ ಇಲ್ಲಿ ನಾನು ಬೆಳೆಸಿದ್ದಾರಲ್ಲ, ಈ ನನ್ನ ತಂದೆ ತಾಯಿದ್ರು ನನಗೆ ಸರ್ಟಿಫಿಕೇಟ್ ಕೊಡ್ತೀನಿ.